ಮಗ ಲಕ್ಷ್ಮಿ, ಹೋಗವ ನೀರ್ ತಗೊಂಬ, ಬಾಗ್ಲಿಗೆ ನೀರ್ ಹಾಕನ. ಲೇ ಮಗ, ಅದೇನ್ ನೋಡ್ತಾ ನಿಂತಿದ್ಯಾ? ಹೋಗ್ ನೀರ್ ತಗೊಂಬರೋಗು. ಯಾಕೆ ಹೇಳ್ತಿದ್ಯಾ? ಇವಳಿಗೇನಾಯ್ತು? ಈಟೊತ್ತು ಚೆನ್ನಾಗೇ ಇದ್ಲಲ್ಲ. ಅಯ್ಯೋ ಶಿವನೇ. ಅಜ್ಜಿ, ಇವಳು ಯಾಕೆ ಕಳ್ತಿದ್ದಾಳೆ? ನೀನೇನಾದ್ರೂ ಹೊಡೆದ್ಯಾ? ನನ್ ಮಾಡಕ್ ಕೆಲ್ಸ ಇಲ್ಲ ನೋಡು, ಅದಕ್ಕೆ ಹೊಡ್ದೆ ಇವಳಿಗೆ. ಕಸ ಗುಡಿಸ್ತಿದೆ ಕಣೆ, ನೀರ್ ತಗೊಂಬಂದ್ ಹಾಕು ಒಂದೆ, ಅಷ್ಟಿಗೆ ಹತ್ಕೊಂಡು ಓಡ್ ಬಂದವಳೆ. ನಾನೇನ್ ಕೆಲ್ಸ ಹೇಳ್ಬಾರ್ದೆ ಇವಳಿಗೆ? ಇಲ್ಲ ಅತ್ತವ, ಇವಳು ಅಳ್ತಾ ಇರೋದ್ ನೋಡಿದ್ರೆ ಯಾವ್ದೋ ಬೇರೆ ಕಾರಣ ಕಳ್ತಾವಳೆ ಅನ್ಸುತ್ತೆ. ಏನಾಯ್ತವ? ಯಾಕವ ಅಳ್ತಾ ಇದೀಯ ಮಗ? ಅಪ್ಪಯ್ಯ, ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ನಾನ್ ಮಾತ್ರ ಮನೇಲೆ ಕೂತಿದ್ದೀನಿ. ಅವರೆಲ್ಲ ಸ್ಕೂಲ್ಗೆ ಹೋಗೋದು ನೋಡಿದ್ರೆ ನನಗೂ ಸ್ಕೂಲ್ಗೆ ಹೋಗ್ಬೇಕು ಅನ್ಸುತ್ತೆ. ನೀನೇ ಹೇಳು ಅಪ್ಪಯ್ಯ, ನಾನು ಈ ವರ್ಷ ಸ್ಕೂಲ್ಗೆ ಹೋಗಕ್ ಆಗಲ್ವಾ? ಇಷ್ಟಕ್ಕೆ ಯಾರಾದ್ರೂ ಅಳ್ತಾರೇನೆ? ಈಗ ನಿನ್ನ ಸ್ಕೂಲಿಗೆ ಕಳ್ಸಲ್ಲ ಅಂತ ಯಾರು ಹೇಳಿದ್ದು? ನಿನ್ನೆ ವಿಜಯಕ್ಕ ಬಂದಾಗ ನಿನ್ ಸ್ಕೂಲ್ ವಿಷಯದ ಬಗ್ಗೆ ಮಾತಾಡಿದ್ದು ನಿನಗ್ ಗೊತ್ತಿಲ್ವಾ? ದಿಟ ಕಣವ, ಅದ್ಯಾವುದೋ ಈ ಸ್ಕೂಲಲ್ಲಿ ಬಡವ್ರ ಮಕ್ಕಳು ಓದಕ್ಕೆ ಉಚಿತವಾಗಿ ಅವಕಾಶ ಕೊಡ್ತಾರೆ ಅಂತ ನಿನ್ನೆ ಹೇಳಿದ್ ನೀನ್ ಕೇಳಿಸ್ಕೊಂಡೆ ತಾನೆ? ಅಂದ್ಮೇಲೆ ನಿಮ್ಮ ಅಕ್ಕ ಅದಕ್ಕೆಲ್ಲ ವ್ಯವಸ್ಥೆ ಮಾಡದೇ ಇರ್ತಾಳ? ಅವಳೆಲ್ಲ ಮಾಡ್ತಾಳೆ, ನೀನೀಗ ಅಳ್ಬೇಡ, ಸುಮ್ನಿರವ. ಅಬ್ಬಾ, ಈಗ ನನ್ಗೆ ಸಮಾಧಾನ ಆಯ್ತು. ಇವಳು ಹತ್ಕೊಂಡ್ಬಂದಿದ್ ನೋಡಿ ಏನಾಗೋಯ್ತು ಅಂತ ಗಾಬರಿ ಆಗೋಗಿತ್ತು. ಅಲ್ಲ ಕಣೆ, ಈ ವಿಷಯ ನಂತಾವೇ ಹೇಳಿದಿದ್ರೆ ನಾನೇ ಮಾತಾಡ್ತಿರ್ಲಿಲ್ವಾ? ಅದಕ್ಕೆ ಇಷ್ಟೆಲ್ಲ ರಂಪಾಟ ಮಾಡ್ಬೇಕಿತ್ತ? ಹೋಗ್ಲಿ ಬಿಡಜ್ಜಿ, ಈಗ ನೀನ್ ಇದನ್ನೇ ಹೇಳ್ತಿದ್ರೆ ಮತ್ತೆ ಗೊಳೋ ಅಂತ ಅಳ್ತಾಳೆ. ಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬೇಡ. ಅಕ್ಕ ನೀನ್ ಓದಿಕ್ ತೊಂದ್ರೆ ಆಗೋದಕ್ಕೆ ಯಾವತ್ತೂ ಬಿಡೋದಿಲ್ಲ. ಅಕ್ಕಂಗೆ ಅವಳ ಜೀವನಕ್ಕಿಂತ ನಮ್ ಜೀವನದ ಬಗ್ಗೆನೇ ಯೋಚನೆ ಜಾಸ್ತಿ. ಅದ್ರಲ್ಲೂ ಓದಿನ ವಿಷಯದಲ್ಲಿ ಅವಳು ತೊಂದ್ರೆ ಆಗೋದಕ್ ಬಿಡೋದಿಲ್ಲ. ಹಾಗಾದ್ರೆ ಮಯೂರಿಗೆ ಫೋನ್ ಮಾಡಿ ಸ್ಕೂಲ್ ವಿಷಯ ಏನಾಯ್ತು ಅಂತ ಕೇಳಲಾ? ಅಯ್ಯೋಯ್ಯೋ, ಬೇಡ ಕಣವ. ಇಷ್ಟೊತ್ತಾರೇನೆ ಫೋನ್ ಮಾಡಿದ್ರೆ ಅವಳು ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಳಕ್ ಆಯ್ತದ? ಇಷ್ಟೊತ್ಕಾಗ್ಲೇ ಅವಳು ಎಷ್ಟು ಕೆಲಸವ ಮೈ ಮೇಲೆ ಎಳ್ಕೊಂಡ್ ಮಾಡ್ತಾವಳೆ ಏನೋ. ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಾಳೆ. ಆದ್ರೆ ನಂಗ್ ಭಯ ಆಗ್ತಿರೋದೇನಪ್ಪ ಅಂದ್ರೆ, ಮೊನ್ನೆ ನಮ್ ಕುಮಾರಿ ತಿಂಡಿ ತಗೊಂಡೋದ್ಲಲ್ಲ, ಆಗ ಅಮ್ಮ ದೊಡ್ಡ ರಂಪಾಟ ಮಾಡಿದ್ಲಲ್ಲ, ಅದ ನೆನ್ಸ್ಕೊಂಡ್ರೆ ಕೆಟ್ಟ ಕೋಪ ಬರುತ್ತೆ. ಈಗ ನೀನೇನಾದ್ರು ಫೋನ್ ಮಾಡಿದ್ ಗೊತ್ತಾದ್ರೆ ಇನ್ನೆಷ್ಟು ರಂಪ ರಾದ ಅಂತ ಮಾಡ್ತಾಳೋ ಅಂತ ಫೋನ್ ಮಾಡ್ಬೇಡ ಅಂತ ಹೇಳಿದ್ದು.